ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಮನೆಯಲ್ಲೇ ಕೂತ್ಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನು ಗಳಿಸ್ಬೋದು. ನಿಮಗೆ ಏನಾದರೂ ಫೋಟೋಶಾಪು, ಎಡಿಟಿಂಗು, ಗ್ರಾಫಿಕ್ಸು ನಾಲೆಡ್ಜ್ ಇದೆ ಅಂತಪ್ಪ ಅಂತಂದರೆ 100% ನೀವು ಲಕ್ಷಾಂತರ ರೂಪಾಯಿ ಹಣವನ್ನು ಗಳಿಸ್ಬೋದು. ಅದು ಹೇಗೆ ಅಂತೀರಾ? ನೀವು ಗೊತ್ತಿರ್ಬೋದು, ರಾಜಕೀಯ ನಾಯಕರುಗಳು ಮತ್ತು ಸೆಲೆಬ್ರಿಟೀಸ್ಗಳು ಅವರ ಹೆಸರುಗಳಲ್ಲಿ ಪೇಜ್ಗಳು ಓಪನ್ ಆಗಿರುತ್ತೆ. ಅವರಿಗೆ ಪಬ್ಲಿಸಿಟಿ ಬೇಕಾಗುತ್ತೆ ಮತ್ತು ಅವರಿಗೆ ಸೊ ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಕೆಲವರೆಲ್ಲ ಅವರು ಪೇಜಸ್ನ ಕ್ರಿಯೇಟ್ ಮಾಡಿರ್ತಾರೆ. ಪೇಜಸ್ ಕ್ರಿಯೇಟ್ ಮಾಡಿ ಬೇರೆಯವ್ರನ್ನ ಕೆಲಸಕ್ಕೆ ಇಟ್ಕೋತಾರೆ. ಬೇರೆಯವ್ರ ಏನ್ ಮಾಡ್ತಿರ್ತಾರೆ, ಪೇಜಸ್ನ ಹ್ಯಾಂಡ್ಲ್ ಮಾಡ್ಕೊಂತ ಹೋಗ್ತಾರೆ. ಅವ್ರೆಲ್ಲಾದ್ರೂ ಹೊರಗಡೆ ಹೋಯ್ತು ಫೋಟೋಸು, ಮತ್ತೆ ಏನಾದ್ರೂ ಒಂದು ವಿಶೇಷವಾಗಿ ಕೆಲಸ ಮಾಡ್ತು ಅದೊಂದು ಫೋಟೋಸು, ಇನ್ನೇನಾದ್ರೂ ಒಂದು ವಿಶೇಷವಾಗಿ ಏನಾದ್ರೂ ಪೋಸ್ಟ್ ಇತ್ತು ಅಂದ್ರೆ ಅದು ಅವ್ರಿಗೆ ಕಳಿಸ್ಕೊಡ್ತಾರೆ. ಸೊ ಇವ್ರು ಏನಿರ್ತಾರೆ, ಅವರು ಗ್ರಾಫಿಕ್ಸ್ ಮತ್ತೆ ಎಡಿಟಿಂಗು ಮತ್ತೆ ಫೋಟೋಶಾಪ್ ಅಲ್ಲಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡಿ ಆ ಪೇಜಸ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ. ಸೊ ಈ ತರ ಮಾಡ್ಕೊಂತ ಹೋಗೋದ್ರಿಂದ ನಿಮ್ಗೆ ಯಾರಾದ್ರೂ ಈ ತರ ಇಂಟ್ರೆಸ್ಟ್ ಇತ್ತು, ಈ ತರ ಎಡಿಟಿಂಗ್, ಗ್ರಾಫಿಕ್ಸ್, ಫೋಟೋಶಾಪಿನಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ, ನೀವು ಈ ಕೆಲಸವನ್ನ ಚೆನ್ನಾಗಿ ಮಾಡ್ಕೊಟ್ರಿ, ಕ್ರಿಯೇಟಿವ್ ಆಗಿ ಮಾಡ್ಕೊಟ್ರಿ ಅಂತ ಅಂದ್ರೆ, ನೀವು ಅಂತವ್ರು ಆ ಒಬ್ರನ್ನ ಯಾರ ಈ ತರ ಪೇಜಸ್ ಯಾರೆಲ್ಲ ಇಟ್ಕೊಂಡಿರ್ತಾರೆ, ಫ್ಯಾನ್ಸ್ ಪೇಜಸ್ ಮತ್ತೆ ಸೆಲೆಬ್ರಿಟೀಸ್, ರಾಜಕೀಯ ವ್ಯಕ್ತಿಗಳ ಪೇಜ್ಗಳಿರುತ್ತಲ್ಲ, ಅಂತವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾವು ಈ ತರ ಮಾಡ್ಕೊಡ್ತೀವಿ ಅಂತೇಳಿ ನೀವು ಒಂದ್ಸರಿ ನೀವು ಮಾಡಿರುವಂತಹ ಡೆಮೋವನ್ನ ಕಳಿಸೋದು, ಅಥವಾ ಒಂದು 2 ಸರಿ ನೀವು ಫ್ರೀಯಾಗಿ ಮಾಡೋದು ಬೇಡ, ಜಸ್ಟ್ ಸರ್ ನಿಮ್ದು ಈ ತರ ಮಾಡಿದೀನಿ ನೋಡಿ ಅಂತ ತೋರಿಸಿದ್ರೆ ಅವ್ರಿಗೆ ಏನಾದ್ರು ಇಷ್ಟ ಆಯ್ತು, ನೀವು ಮಾಡಿದಂತಹ ಕ್ರಿಯೇಟಿವಿಟಿ ಅವ್ರಿಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ 100% ಅವ್ರು ನಿಮಗೆ ಕೆಲಸವನ್ನ ಕೊಡ್ತಾರೆ. ಸೊ ಈ ತರ ನೀವು ಎಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡೋ ತರ ಇರೋದಿಲ್ಲ. ಒಂದು ಸಿಸ್ಟಮ್ ಮುಂದೆಗಡೆ ಕುತ್ಕೊಂಡು ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು. ಈ ಕೆಲಸಕ್ಕೆ ಹೆಂಗಸರೇ ಮಾಡಬೇಕು, ಗಂಡಸರೇ ಮಾಡಬೇಕು ಅಂತ ಏನಿಲ್ಲ, ನಾಲೆಡ್ಜ್ ಒಂದಿದ್ರೆ ಸಾಕು. ಹೆಣ್ಮಕ್ಳಾದ್ರೂ ಆಗಲಿ, ಗಂಡು ಮಕ್ಕಳಾದ್ರೂ ಆಗಲಿ, ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಅರ್ನಿಂಗ್ಸ್ ಕೂಡ. ಯಾಕೆ ಅಂತಂದ್ರೆ ಇದು ತುಂಬಾನೇ ಎಷ್ಟೊಂದು ಜನ ಮನೆಯಲ್ಲಿರುವಂತಹ ಮಹಿಳೆಯರಿಗೆ, ಇನ್ನೊಂದಷ್ಟು ಜನ ಅವರು ಬೇರೆ ಕೆಲಸನೂ ಮಾಡ್ತಿದ್ದು, ಈ ತರ ಕ್ರಿಯೇಟಿವಿಟಿ ಮೈಂಡ್ ಇತ್ತು ಅಂತಂದ್ರೆ ಪುರುಷರಿಗೂ ಕೂಡ ಇದ್ರ ಒಂದು ಆಪ್ಷನ್ ಇರುತ್ತೆ. ಸೊ ಆರಾಮಾಗಿ ಮಾಡ್ಕೋಬಹುದು. ಈ ತರ ಈಗ ಆಲ್ರೆಡಿ ತುಂಬಾ ಜನ ಮಾಡ್ತಿದ್ದಾರೆ. ಆಯ್ತಾ, ಇದು ಹೊರಗಡೆ ಹೋಗಿ ದುಡಿಬೇಕು ಅಂತ ಏನಿಲ್ಲ, ಸಿಸ್ಟಮ್ ಮುಂದೆ ಕುತ್ಕೊಂಡು ಮಾಡಿದ್ರು ಆಯ್ತು. ಯಾಕಂದ್ರೆ ಇದನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತೀರಾ? ಈಗ ಎಷ್ಟೊಂದು ಪೇಜಸ್ ಇರುತ್ತೆ ಅಲ್ವಾ, ತುಂಬಾನೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಫೇಸ್ಬುಕ್ ಅಲ್ಲಿ ಇದೆ, ಟ್ವಿಟರ್, ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಕಡೆ ಇದೆ. ಸೊ ಆ ಒಂದು ಖಾತೆಗೆ ಹೋಗಿ ನೀವು ಅವ್ರಿಗೆ ಒಂದು ಮೆಸೇಜ್ ಮಾಡೋದು, ಅಥವಾ ಮೇಲ್ ಮಾಡೋದು, ಅಥವಾ ಯಾರಾದ್ರೂ ನಿಮಗೆ ಅಕ್ಕಪಕ್ಕ ಯಾರಾದ್ರೂ ಕಾಂಟ್ಯಾಕ್ಟ್ ಇತ್ತಪ್ಪ ಅಂತಂದ್ರೆ ಅವ್ರದ್ದು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಕ್ರಿಯೇಟಿವಿಟಿನ ಅವ್ರಿಗೆ ಒಂದ್ಸರಿ ತೋರಿಸಿ. ಓಕೆ ಆಯ್ತಪ್ಪ ಅಂತಂದ್ರೆ ನೀವು ಸ್ಟಾರ್ಟಿಂಗು ದೊಡ್ಡ ಫ್ಯಾನ್ಸ್ ಪೇಜ್ಗೆ ಮಾಡಬೇಕು, ದೊಡ್ಡ ಸೆಲೆಬ್ರಿಟಿ ಪೇಜ್ಗೆ ಮಾಡಬೇಕು ಅಂತ ಏನಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ಪೇಜಸ್ ಇರುತ್ತಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ, ಆ ಪೇಜಸ್ಗೆ ಒಂದ್ಸರಿ ನಿಮ್ಮ ಒಂದು ಮಾಡಿರುವಂತಹ ಡೆಮೋವನ್ನ ತೋರಿಸಿ ಓಕೆ ಆಯ್ತಪ್ಪ ಅಂತಂದ್ರೆ 100% ನೀವೊಂದು ಈ ಒಂದು ಕೆಲಸದಲ್ಲಿ, ಈ ಒಂದು ಬಿಸ್ನೆಸ್ ಅಲ್ಲಿ ಕ್ಲಿಕ್ ಆಗ್ತೀರಾ. ಸೊ ಇದಕ್ಕೆ ನೀವು ಯಾವುದೇ ಬಂಡವಾಳ ಹೂಡಿಕೆ ಮಾಡೋಂಗಿಲ್ಲ. ನಿಮ್ಮ ಬುದ್ಧಿಯನ್ನ, ನಿಮ್ಮ ನಾಲೆಡ್ಜ್ ಅನ್ನ ಸ್ವಲ್ಪ ಬಳಸ್ಕೊಂಡ್ರೆ ಸಾಕು, 100% ನೀವು ಲಕ್ಷಾಧಿಪತಿ ಆಗ್ಬೋದು. ತುಂಬಾನೇ ಒಳ್ಳೆ ಹಣವನ್ನ ಗಳಿಸ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನೆಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.